मल्लिकार्जुन महाराज की जय। मल्लिकार्जुन महाराज की जय। ಈ ವೆಂಕಟಾಪುರ ಏನು ಮಾರ್ಕೆಟ್ ಅದಲ್ಲ, ಲೂಟಿ ಕೋರರ್ ಮಾರ್ಕೆಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ವಸ್ತುಗಳು ಬಹಳ ತುಟ್ಟಿರ್ತಾವ. ಹೊರಗೆ 10 ರೂಪಾಯಿ ಸಿಗುವಂತವ ಇಲ್ಲಿ 15-20 ರಂಗ್ ಮಾಡ್ತಿರ್ತಾರ. ಅವ್ರು ಸ್ವಲ್ಪ ಹುಷಾರಾಗಿರಿ. ನೆಕ್ಸ್ಟ್ ಟೈಮ್ ಬರುವಾಗ ನಿಮ್ಗೆ ಏನೋ ಬೇಕಾದ್ರೂ ಎಲ್ಲ ಬ್ಯಾಗ್ದಾಗ ನಿಮ್ಮ ಊರಿಂದ ತಗೊಂಡ್ ಬರ್ರಿ. ಆಂಧ್ರದಾಗ ಒಂದು ವೆಂಕಟಾಪುರ ಅಂತ ಹೇಳಿ ಹಳ್ಳಿ ಐತ್ರಿ. ಅಲ್ಲಿಂದ ನಾವು ಶ್ರೀಶೈಲಕ್ಕೆ 70-80 ಕಿಲೋಮೀಟ್ರ್ ನಡ್ಕೊಂತ ಹೋಗ್ಬೇಕು. ಈಗ ಟೈಮ್ 3 ಗಂಟೆ ಆಗೈತಿ ನೋಡ್ರಿ. ಈಗ ಮಾರ್ಕೆಟು ಆನ್ ಚಾಲು ಆಗಿತ್ತು. ಹಂಗೆ ಯಾರ್ಯಾರಿಗೆ ಏನೇನು ಬೇಕು ಅಂತ ನಾವು ಎಲ್ಲರೂ ಆಲ್ರೆಡಿ ನಡ್ಕೊತ ಹೋಗೋಕೆ ಸ್ಟಾರ್ಟ್ ಮಾಡಿದ್ವಿ. ಭಾಳ ತುಂಬ ಕತ್ಲಿತ್ತು ಇಲ್ಲಿ. ನೀವು ನೋಡ್ಬೋದು ಒಂದು ಗುಡಿ ಬಂತು ಇಲ್ಲಿ. ಇದು ಗುಡಿ ಹೆಸರು ಬಂದುಬಿಟ್ಟು ಹನುಮಪ್ಪನ ಗುಡಿ. ಇಲ್ಲಿ ನಾವು ತೆಂಗಿನಕಾಯಿ ಹೊಡ್ಕೊಂಡು ನಾವು ಮುಂದೆ ಬೆಟ್ಟ ಹತ್ತಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ನಾವು ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಬಂದವರು ಇಲ್ಲಿ ಹನುಮಪ್ಪಗೆ ತೆಂಗಿನಕಾಯಿ ಹೊಡಿತೀವಿ. ನೋಡ್ರಿ ಹನುಮಪ್ಪನ ಗುಡಿ ಎಷ್ಟು ರಶ್ ಅದ ಅಂತ ಹೇಳಿ. ತುಂಬ ಜನ ಇದ್ರು ಇಲ್ಲಿ. ಹನುಮಪ್ಪನ ಆಶೀರ್ವಾದ ಇದ್ರೆ ನಾವು ಏನು ಬೇಕಾದ್ರೂ ಮಾಡ್ತೀವಿ ನೋಡ್ರಿ. ಯಾಕಂದ್ರೆ ಹನುಮಪ್ಪ ಅಂದ್ರೆ ಬಲಿಷ್ಠ ಶಕ್ತಿ ಅಂತ ಹೇಳ್ತಾರೆ. ಅವನ ಶಕ್ತಿ ನಮಗೂ ಜರ ಸ್ವಲ್ಪ ಬಂತಂದ್ರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಅನ್ಕೊಳ್ಳೋದೇ ಕಷ್ಟ. ನಾವು ಸಾಧಿಸ್ತೀವಿ. ಹನುಮಪ್ಪಗೆ ನಮಸ್ಕಾರ ಮಾಡಿದ್ವಿ, ಕಾಯಿ ಹೊಡಿದ್ವಿ, ಮುಂದೆ ಹೊಡಕ್ಕೆ ಚಾಲು ಮಾಡಿದ್ವಿ. ಆಮೇಲೆ ಇಲ್ಲಿ ಅನ್ನದಾಸೋಹ ಸ್ಟಾರ್ಟ್ ಇತ್ತು. ರಾತ್ರಿ 3 ಗಂಟೆಗೆ ಯಾರು ತಿಂತಾರಂತ ಹೇಳಿ ಅನ್ಕೊಂತ ಬಂದಾವ. ನಾನು ಸ್ವಲ್ಪ ತಿಂದು ಮುಂದೆ ನಡೆಯೋಕೆ ಚಾಲು ಮಾಡಿದ್ವಿ. ತುಂಬ ಜನ ಇದ್ದರು. ಎಲ್ಲರೂ ರಾತ್ರಿ ಊಟ ಮಾಡಿದ್ವಿ. ಇಂತೂ ಮುಂಜಾನೆ 6 ಗಂಟೆ ಆಗೇ ಬಿಡ್ತು. ಬೆಳಕಾಗಕ್ಕಾಯ್ತು ನೋಡ್ರಿ. ಇಷ್ಟು ಜನ ಅದಾರ. ಹಿಂದೆ ತುಂಬ ಜನ ಅದಾರ, ಮುಂದೆ ತುಂಬ ಜನ ಅದಾರ. ಫುಲ್ ಕಾಡದ ರಸ್ತೆ ಅಂತೂ ಏನು ಕೇಳಕ್ಕೆ ಹೋಗ್ಬೇಡ್ರಿ, ಅಷ್ಟು ಕೆಟ್ಟದ ರೋಡ. ಹೆಜ್ಜೆ ನಮ್ಮ ಮುಕ್ಕಿತ್ತು ಹೇಳಕತ್ತಿಲ್ಲ. ಇಲ್ಲಿ ನೋಡ್ಬೋದು ಹೆಂಗೈತಿ ಮರಳ ಎಲ್ಲ ಮರಳ. ಆಮೇಲೆ ಕಂಬಿನೂ ಹೊತ್ಕೊಂಡು ಹೊಂಟಾರ ಆರಾಮ ಭಕ್ತಿಯಿಂದ. ಎಲ್ಲರೂ ದೇವ್ರಿಗೆ ಹೊಂಟಾರ ನೋಡ್ರಿ ಎಷ್ಟು ಚಂದ. ಈಗ ಕಾಲ್ದಾರಿ ಮುಗೀತು. ಈಗ ನಾವು ಮೆಟ್ಲು ಹತ್ತುದ ಏರಿಯಾ ಬಂತ. ಇಲ್ಲೊಂದು ಗುಡಿ ಇತ್ತು. ಇಲ್ಲಿ ತೆಂಗಿನಕಾಯಿ ಹೊಡೆದ ಮುಂದೆ ಹತ್ತಬೇಕು. ಹಂಗೆ ತೆಂಗಿನಕಾಯಿ ಅಷ್ಟೇ ಹೊಡಿಯೋದಲ್ಲ, ಇಲ್ಲಿ ಆ್ಯಕ್ಚುಲಿ ಒಂದು ಕೊಳನೂ ಅದ. ಕೊಳದಾಗ ನಾವು ಎಲ್ಲರೂ ಜಳಕ ಮಾಡಿದ್ವಿ. ಜಳಕ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ತೆಂಗಿನಕಾಯಿ ಹೊಡ್ಕೊಂಡು ನಾವು ಮುಂದೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಕೆಲವೊಂದು ಜನ ಇನ್ನೂ ಸ್ವಲ್ಪ ಹಿಂದಿದ್ರು ಅಂತೇಳಿ ಅಲ್ಲಿ ಸ್ವಲ್ಪ ಮಾರ್ಕೆಟ್ದಾಗ ಅಲ್ಲಿ ಸುತ್ತಾಡಿ ಕೋಲ್ಗಳನ್ನೆಲ್ಲ ತೊಗೊಂಡು ನಾವು ಮುಂದೆ ಹೊಂಟಿದ್ವಿ. ಹಂಗೆ ಕಂಬಿಗಳು ಬರಕತ್ತಿದ್ವು. ಎಲ್ಲ ಕಂಬಿಗಳನ್ನ ದರ್ಶನ ಪಡ್ಕೊಂಡ್ವಿ. ಈಗ ನೋಡ್ರಿ ನಾ ಹೆಂಗೆ ತೆಂಗಿನಕಾಯಿ ಹೊಡಿತೀನಿ ಅಂತೇಳಿ. ಬೆತ್ತ ಶಾರ್ಟ್ ನೋಡ್ರಿ ಆಕೆ ಒಂದು ಹುಡುಗಿಗೆ ಅಲ್ಲೇ ಬಾಜುಕ್. ನಿಜ ಹೇಳ್ಬೇಕಂದ್ರೆ ನನ್ನ ಉದ್ದೇಶ ಅದಿರಲಿಲ್ಲ. ಆ್ಯಕ್ಚುಲಿ ತನ್ನ ನಡೆದು ಬಿಡ್ತು. ಇಂತೂ ಕಟ್ಟಿ ಹತ್ತಕ್ಕೆ ಚಾಲೂ ಮಾಡಿದ್ವಿ. ನೋಡೋಕ್ಕೇನೋ ಈಸಿ ಅನ್ನಿಸ್ತು ನನಗೆ ಮೊದಲಿಗೆ. ಆಮೇಲೆ ಏನಾಗ್ತದೆ ಗೊತ್ತಿಲ್ಲ, ನೋಡು ನಡ್ರಿ. ನಾವು ವಿಡಿಯೋ ಮಾಡೋ ಟೈಮ್ದಾಗ ಎಲ್ಲರೂ ಕೇಳಕತ್ತಿದ್ರೆ ಅಣ್ಣ ಯೂಟ್ಯೂಬ್ ಚಾನಲ್ನ ನಾನು ಇನ್ಸ್ಟಾಗ್ರಾಮ್ ಅನ್ನೋದು ಕೇಳಕತ್ತರು. ಹಂಗೆ ಅವ್ರ ಜೊತೆ ಮಾತಾಡ್ಕೊತ ಟೈಮ್ ಪಾಸ್ ಮಾಡ್ಕೊತ ಚಾಲೂ ಮಾಡಿದ್ನಿ. ನಮ್ಮವ್ರಂತರೂ ಎಲ್ಲ ಮುಂದೆ ಹೋಗಿದ್ರು. ನಾವು ವಿಡಿಯೋ ಮಾಡೋ ಸಲುವಾಗಿ ಏನೈತಿ, ನಾ ಲೇಟಾಗಿ ಹಿಂದುಳಿದ್ನಿ. ಯಾಕಂದ್ರೆ ಸ್ಲೋ ಆಗಿ ಹೋಗ್ಬೇಕತ್ತಲ್ಲ, ಕ್ಯಾಮ್ರಾ ಭಾಳ ಶೇಕ್ ಆಗ್ತದೆ. ನಾ ಎಷ್ಟು ಸ್ಲೋ ಹೋಗೋಕ್ಕೆ ಪ್ರಯತ್ನ ಪಟ್ಟರು ಅದು ಕ್ಯಾಮ್ರಾ ಶೇಕ್ ಆಗತ್ತಿತ್ತು. ಯಾಕಂದ್ರೆ ಪ್ರತಿಯೊಂದು ಮೆಟ್ಲು ಅಷ್ಟು ಹೈಟ್ ಇದ್ವು ಮತ್ತು ವಂಕ ಡಿಂಕ ಇದ್ವು. ಇಲ್ಲಿ ನೋಡ್ರಿ ಸ್ವಲ್ಪ ಕಟ್ಟಿ ಚಲೋ ಇದ್ವು. ಇಲ್ಲಿ ಆರಾಮ್ ಹತ್ಕೊಂತ ಬಂದ್ವಿ. ಏನೋ ಮುಂದೆ ಹೆಂಗದ ಗೊತ್ತಿಲ್ಲ. ಸುತ್ತಲೆಲ್ಲ ಕಾಡಿತ್ತು, ಗಾಳಿ ಅಂತೂ ಆಡಕತ್ತಿಲ್ಲ. ಮೈಯೆಲ್ಲ ಬೆವರಿತ್ತು, ಒಟ್ಟು ಸೆಕೆ ಆಗಕತ್ತಿತ್ತು. ಹಂಗೆ ಬರಾಕತ್ತಿದ್ರು ತೆಕ್ಕೊಂತ. ನೀರು ಕುಡಿಬೇಕಂದ್ರೆ ನೀರುಗಳು ತುಂಬ ದೂರ ಇದ್ವು. ಬಾಟಲು ಹೊತ್ಕೊಳ್ಳೋಕೆ ನಮ್ಗೆ ಅಷ್ಟು ವಜ್ಜೆ ಆಗಿಬಿಟ್ಟಿದ್ವು. ಇಲ್ಲಂತೂ ಯಾರೋ ಪುಣ್ಯಾತ್ಮ ಕಟ್ಟಿಗೆ ಮ್ಯಾಗ ಹತ್ಕೊಂಡು ಬರಾಕತ್ತಿದ್ದ. ಅವು ನೋಡಿ ನನಗೆ ಗಾಬರಿ ಆದ್ನಿ. ಅವರ ಅಷ್ಟು ಮಾಡಕತ್ತಾರಂದ್ರೆ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಹುಮ್ಮಸ್ ತುಂಬ್ಕೊಂಡು ಹಂಗೆ ಮುಂದೆ ನಡೆದ್ನಿ. ಕಾಲು ತುಂಬ ನುಸಾಕತ್ತಿದ್ದು, ಯಾರಿಗೆ ಹೇಳೋಕ್ಕಾಗತ್ತಿಲ್ಲ. ಆದ್ರೂ ಹಂಗೆ ಹೊಂಟೀನಿ. ಎಲ್ಲಿ ಸುಸ್ತಾಗ್ತದೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಕುಂದಿರ್ತೀನಿ ಅಷ್ಟೇ. ಆಲ್ರೆಡಿ ಎಲ್ಲರಿಗೂ ಸುಸ್ತಾಗತ್ತಿತ್ತು. ಅಲ್ಲೆಲ್ಲೆಲ್ಲೆಲ್ಲೆಲ್ಲ ಕುಂತ್ಕೊಂಡು ಬರಾಕತ್ತಿದ್ರು ನೋಡ್ರಿ ಹೆಂಗೆ. ಇಲ್ಲೊಂದು ಟೀಮ್ ಸಿಕ್ತ, ಹಂಗೆ ಕೈ ಮಾಡಾಕತ್ತಿದ್ರು ಎಲ್ಲರೂ.
ಯಾವ ಯೂಟ್ಯೂಬ್ ಚಾನಲ್ ಅಂತ ಕೇಳಿದ್ರು ಯೂಟ್ಯೂಬ್ ಚಾನಲ್ನ ಹೆಸರು ಹೇಳಿ ಹಂಗೆ ಮುಂದೆ ಬರಕತ್ತಿದ್ನಿ. ಒಂದು ಟೀಮ್ ಸಿಕ್ತು ನೋಡ್ರಿ. ಈಗ ಆ ಟೀಮ್ ಹಂಗೆ ಬರ್ತಾರ ಬೆನ್ನತಿ ಜೋರಾಗಿ ಓಡ್ಬೇಕು ಬ್ರದರ್, ಓಡು ಓಡು. ಹಾಯ್ ಬಾಯ್. ಇದ ಕಾರಣಕ್ಕೆ ನೋಡ್ರಿ ಮೇ ಬಿ ನಮಗೆ ಹುಡುಗಿಯರು ಬೀಳಂಗಿಲ್ಲ, ಯಾಕಂದ್ರೆ ಯಾರು ಹಾಯ್ ಅಂತ ಮಾಡಿದಾರೆ, ನಾ ಬಾಯ್ ಅಂತೇಳಿ ಕಳಿಸ್ಬಿಟ್ನಿ. ಯಾವಾಗಲೂ ಔಟ್ ಆರ್ಸೋದ ಕೆಲಸ ಆಗೈತೆ ನಮ್ಗೆ ಇನ್ನೊಬ್ಬರ ಬಗ್ಗೆ. ಈಗ ನಿಜ ಹೇಳ್ಬೇಕಂದ್ರೆ ಹೆವಿ ಸುಸ್ತಾಗಕತ್ತೈತಿ. ಅಲ್ಲಿ ಹಿರಿಯರು ಕೂತಿದ್ದು ಮತ್ತು ಎಲ್ಲ ಯಂಗ್ಸ್ಟರ್ಸ್ ನಡ್ಕೊತ ಹೋಗೋದು ನೋಡಿ ನನಗೂ ಹುಮ್ಮಸ್ ತೊಗೊಂಡು ಒಂದು ಸ್ವಲ್ಪ ಹಂಗೆ ಅವ್ರ ಜೊತೆ ನಡ್ಕೊತ ಹೊಂಟ್ನಿ. ನಡ್ರಿ ಅನ್ನಾರ ಅಂಥೇಳಿ ನಾನು ಕರ್ಕೊಂಡು ಹೊಂಟ್ರೆ ಭಾಳ ಖುಷಿ ಆಯ್ತು. ಎಲ್ಲರೂ ಭಾಳ ಚೆಂದಾಗಿ ಮಾತಾಡಕತ್ತಿದ್ರು ನಮ್ಮವ್ರ. ಇಲ್ಲಿ ಆಲ್ಮೋಸ್ಟ್ 90% ನಮ್ಮ ಉತ್ತರ ಕರ್ನಾಟಕ ಜನನ ಬಂದಿರಿ ನೋಡ್ರಿ. ಎಲ್ಲರೂ ನೋಡ್ಬೋದು, ಆಲ್ಮೋಸ್ಟ್ ಎಲ್ಲರೂ ಎಷ್ಟು ಆರಾಮಾಗಿ ಹೊಂಟಾರ. ಈಗ ಒಂದೇ ಕಡೆ ಬಾಗಿಲು ಅಂತಾರೆ ಇದಕ್ಕೆ. ಈ ಕಡೆ ಬಾಗಿಲು ದಾಟಿದ ಮೇಲೆ ಮತ್ತಿನ್ನ 2 ಬಾಗಿಲು ಅದಾವು. ಟೋಟಲ್ 7 ಬಾಗಿಲು ನಾವು ದಾಟಿ 70-80 ಕಿಲೋಮೀಟ್ರ್ ನಡ್ಕೊಂಡು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡ್ಬೇಕು ನೋಡ್ರಿ. ನಡ್ರಿ ಹೋಗೋಣ. ಇಲ್ಲಿ ಮತ್ತೊಂದು ಸಲ ನೋಡ್ರಿ ಕಡೆ ಬಾಗಿಲು ಹತ್ತಿರದಿಂದ ಹೆಂಗೆ ಕಾಣ್ತೈತೆ ಅಂತೇಳಿ. ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಆದ್ರೂ ಈಗಾದ್ರೂ ಫುಲ್ ಗಟ್ಟಿ ಆಗದ ನೋಡ್ರಿ. ಅದು ನನಗಂತೂ ಫುಲ್ ತೇಕತ್ತಿತ್ತು. ಹಂಗೆ ವಿಡಿಯೋ ಮಾಡ್ಕೊತ ಕಡಿಗೂ ಒಂದೇ ಬಾಗಿಲ ದಾಟಿ ಬಿಟ್ನಿ. ನನ್ನ ಮುಖದಾಗ ಖುಷಿ ಕಾಣ್ಲಕತ್ತೈತಿ, ಆದ್ರೆ ಆ ಖುಷಿ ಒಳಗೆ ಎಲ್ಲೆಲ್ಲಿ ಉರಿಲಿಕತ್ತೈತಿ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಅಟ್ಟು ಕೆಟ್ಟ ಸುಸ್ತಾಗೈತಿ ನೋಡ್ರಿ ನನಗೆ. ಆದ್ರೂ ಒಟ್ಟು ಮನಸ್ಸು ಗಟ್ಟಿ ಮಾಡ್ಕೊಂಡು ತೇಕೊಂತ ದೇವ್ರ ಹೆಸರು ಹೇಳ್ಕೊತ ಹೊಂಟಿ ಬಿಟ್ರಿ ಮುಂದೆ. ಹಂಗೆ ಇಲ್ಲಿ ಹಿರಿಯರ ಸಂಗಟ ಸಿಕ್ಕರು ನಮಗೆ. ಹಿರಿಯರ ಜೊತೆ ಮಾತಾಡ್ಕೊತ ಹೋದ್ವಿ. ಅಂತೂ ಇಂತೂ ಮತ್ತು ನಾವು ಸೆಕೆಂಡ್ ಬಾಗಿಲಿಗೆ ಬಂದ್ವಿ ನೋಡ್ರಿ. ಈಗ ಈ ಸೆಕೆಂಡ್ ಬಾಗಿಲ ದಾಟಿ ನಾ 3ನೇ ಬಾಗಿಲಿಗೂ ಹೋಗ್ಬೇಕು ನಾವು. ಹಿರಿಯರ ಜೊತೆ ಮಾತಾಡ್ಕೊತ ಮಜಾ ಮಾಡ್ಕೊತ ನೀರು ಕುಡ್ಕೊತ ಜ್ಯೂಸ್ ಅಲ್ಲಿ ಕಲ್ಲಂಗಡಿ ಎಲ್ಲ ಸಿಗ್ತಿದ್ವು ತಿನ್ಕೊತ ಆರಾಮಾಗಿ ಹೊಂಟಿದ್ನಿ ರೀ. ಆದ್ರೆ ನನಗೊಂದು ವಿಷಯ ಗೊತ್ತಾಯ್ತು. ಆ್ಯಕ್ಚುಲಿ ನಾವು ಈ ಥರ ನಡೆಯೋತ್ನಾಗ ನಾವು ಜಾಸ್ತಿ ಏನೂ ತಿನ್ನಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ನಮಗೆ ಭಾಳ ಕೆಟ್ಟ ಹೆವಿ ಸುಸ್ತಾಗಕತ್ತಿತ್ತು. ಇಲ್ಲಿ ನೋಡ್ರಿ ಒಬ್ಬಕ್ಕೆ ಹೆಣ್ಮಗಳ ಕೂಸನ್ನ ಎತ್ಕೊಂಡು ಹೊಂಟಾರ. ಆ ತಾಯಿ ಆ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಿರ್ಬೇಕು, ಎಷ್ಟು ಆ ಭಾರ ತಡ್ಕೊತಿರ್ಬೇಕು. ಇಲ್ಲಿ ಒಂದು ಜಾಗ ನೋಡಿದೆ ಮುಂದೆ ಬಂದ ಮೇಲೆ ಇಲ್ಲೆಲ್ಲ ಬಜ್ಜಿ ಪುರಿ ಕಲ್ಲಂಗಡಿ ಎಲ್ಲನೂ ಮಾರ್ಲಿಕ್ಕತ್ತಿದ್ರು. ನಂಗೆ ಒಂದು ವಿಚಿತ್ರ ಏನು ಅನ್ನಿಸ್ತಪ್ಪ ಅಂತಂದರೆ, ಈ ಕಾಡೊಳಗೆ ಯಾವುದೇ ಮಾದಕ ವಸ್ತುಗಳನ್ನು ಮಾರಬಾರ್ದು ಅಂತೇಳಿ ಬೋರ್ಡ್ ಹಾಕಿದ್ರು. ನಾನು ಅನ್ಕೊಂಡಿದ್ನಿ ಒಳಗೆ ಯಾವುದೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆಯಂಗಿಲ್ಲ ಅಂತೇಳಿ. ಬಟ್ ಇಲ್ಲಿ ಗುಟ್ಕಾ, ಸಿಗರೇಟು ಮತ್ತು ಕಳ್ಳಿ ಸರಾಯಿ ಎಲ್ಲನೂ ಮಾರಲಿಕ್ಕತ್ತಿದ್ರು. ಸಿಂಧಿ ಸಿಗ್ತಿತ್ತು. ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ಕುಡ್ದು ಎಲ್ಲೆಲ್ಲೂ ಮಲ್ಕೊಂಡು ಬಿಟ್ಟಿದ್ರು. ನನಗೆ ವಿಚಿತ್ರ ಅನ್ನಿಸ್ತು. ದೇವ್ರಿಗೆ ಹೋಗೋರು ಎಲ್ಲ ಈ ಥರ ಕೆಲಸ ಮಾಡಕತ್ತಾರಲ್ಲ, ಮತ್ತು ಹೋಗೋರಿಗೇನು ಇಂಥದ್ದು ಆಸೆ ತೋರಿಸಿ ರೊಕ್ಕ ಮಾಡ್ಕೊಳಕತ್ತಾರಲ್ಲ, ಇದೊಂದು ವಿಷಯ ನನಗೆ ಭಾಳ ಬೇಸರ ಆಯ್ತು ನೋಡ್ರಿ. ಇಲ್ಲಿ ಅಂತೂ ಒಂದು 20% ಕಂಪ್ಲೀಟ್ ಮಾಡಿದ್ವಿ. 20% ಕಂಪ್ಲೀಟ್ ಮಾಡ್ಕೊಂಡು ಇನ್ನೂ 80% ಮಾಡಬೇಕಲ್ಲ. ಆಲ್ರೆಡಿ ಒಂದು ನಂಗೆ ಅನ್ಸೋ ಮಟ್ಟಿಗೆ 8 ಅಥವಾ 9 ಗಂಟೆ ಆಗಿತ್ತು. ಈಗ ಇದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕಂದ್ರೆ ಈಗ ರಗಡಾಗಿತ್ತು. ನಾವು ಇನ್ನೂ ಸಂಜೆವರೆಗೂ ನಡಿಬೇಕಲ್ಲ, ಯಾಕಂದರೆ 70-80 ಕಿಲೋಮೀಟ್ರ್ ಸಾಧಾರಣ ಅಲ್ಲ. ನಾವು ಅದು ಡೈಲಿ ನಡೀತಿದ್ವಿ, ಒಂದು 50 ಅಥವಾ 40 ಕಿಲೋಮೀಟ್ರ್ ನಡೀತಿದ್ವಿ. ಇವತ್ತೊಮ್ಮೆ 80-70 ಅನ್ನಂಟ್ಲೆ ನಮಗೆ ಅಂತರೂ ಮೊದಲು ಅದನ್ನ ಕೇಳಿನೇ ನಮಗೆ ಆಲ್ಮೋಸ್ಟ್ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆದರೂ ಧೈರ್ಯ ತುಂಬ್ಕೊಂಡ್ವಿ, ಹಂಗೆ ಹೊಂಟಿದ್ವಿ. ಎಲ್ಲರೂ ಮುಂದೆ ಹೋಗಿದ್ರೆ ನಾನಂತರೂ ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಹೊಂಟಿದ್ನಿ. ಅದಕ್ಕೆ ನನಗೆ ಸ್ವಲ್ಪ ಸುಸ್ತು ಕಮ್ಮಿ ಆಗಿತ್ತು. ಅಷ್ಟೇನು ಸುಸ್ತಾಗಿರಲಿಲ್ಲ. ನನಗೆ ಸುಸ್ತಾಗೋ ಕಾರಣ ಏನಪ್ಪ ಅಂತಂದರೆ ಜಾಸ್ತಿ ತಿನ್ಕೊಂತ ಹೊಂಟಿದ್ನಿ. ಏನೇನಪ್ಪ ಅಂತಂದ್ರೆ ಅಲ್ಲಿ ಬನ್ನ ವೆರೈಟಿ ಕಲ್ಲಂಗಡಿಗಳೆಲ್ಲ ಇದ್ವು. ಹಂಗೆ ತಿನ್ಕೊಂತ ಹೊಂಟಿದ್ನಿ ನೋಡ್ರಿ. ಅದಕ್ಕೆ ಭಾಳ ಹೆವಿ ಸುಸ್ತಾಗಿತ್ತು ನನಗೆ. ಇಲ್ಲಂತರೂ ನಾನು ನೋಡಿದ್ನಿ, ಯಾಕಂದ್ರೆ ರಾತ್ರಿ ಆಲ್ಮೋಸ್ಟ್ 3 ಗಂಟೆಯಿಂದ ಅಥವಾ 2 ಗಂಟೆಗೆ ನಡ್ಕೋತ ಚಾಲೂ ಮಾಡಿರ್ತಾರೆ. ಅವ್ರಂಥವ್ರೆಲ್ಲ ಬಂದು ಏನು ಮಾಡಿರ್ತಾರೆ, ಇಲ್ಲ ಮಕ್ಕೊಂದಿದ್ರು. ಇನ್ನೊಂದೇ ನೋಡ್ರಿ ಇಲ್ಲೆಲ್ಲ ಏನೇನು ಮಾರ್ಲಿಕ್ಕತ್ತಾರ. ವಿಮಲ್ ಅದ, ತಂಬಾಕು ಅದ, ಸಿಗರೇಟ್ಗಳು ಅದಾವ, ಬಿಸ್ಕಿಟ್ ಅವೆಲ್ಲ ಬಿಡ್ರಿ, ಅವೆಲ್ಲ ಎಲ್ಲ ಕಡೆ ಸಿಗ್ತಾವೆ. ಬಟ್ ಇವೆಲ್ಲ ಹೆಂಗೆ ಸಿಗ್ತಾವೆ ಅಂತ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಅದನ್ನು ಮಾಡ್ಕೊತ ಹೊಟ್ಟಿದ್ರು. ಉಗುಳ್ಕೊತ ಹೊಲಸು ಅನ್ಸಕತ್ತಿತ್ತು. ಯಾಕಂದ್ರೆ ನಾವು ದೇವ್ರಿಗೆ ಹೋಗೋ ದಾರಿ ಸ್ವಚ್ಛ ಇರ್ಬೇಕಂತೇಳಿ ನಾನು ನಂಬಿದ್ನಿ. ಬಟ್ ಇಲ್ಲೆಲ್ಲ ಹೊಲಸು ಮಾಡ್ಕೊತ ಹೊಂಟಿದ್ರು. ಅದೊಂದು ಸ್ವಲ್ಪ ಬೇಸರ ಆಗಿತ್ತು.
ಇಲ್ಲಿ ನೋಡ್ರಿ ಆ್ಯಕ್ಚುಲಿ ನಾವು ಒಬ್ರು ಏನೋ ಹೇಳಿದ್ರು ನನಗೆ, ಇಲ್ಲಿ ಏನೋ ಗೂಡು ಟೈಪ್ ಕಟ್ಟಿ ಅದ್ಮ್ಯಾಗ ಒಂದು ಕಡ್ಡಿ ಹಾಕಿ ಏನರೇ ಬೇಡ್ಕೊಂತೀವಿ ಅಂದ್ರೆ ಅದು ಮುಂದಿನ ವರ್ಷ ಒಳಗೆ ಕರೆ ಆಗ್ತದಂತ, ನಾವು ಮತ್ತೆ ಅವಾಗ ನಡ್ಕೊಂಡು ಬರ್ತೀವಿ ಅಂತೇಳಿ ನಾವು ಬೇಡ್ಕೋಬೇಕಂತಂದರು. ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ನಿ, ನಾನು ಬೇಡ್ಕೊಂಡು ಏನು ಬೇಡ್ಕೊಂಡು ಅದು ಕೇಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಾವು ಬೇಡ್ಕೊಳ್ಳೋ ಅಂಥ ಭಾಳ ವಿಚಿತ್ರ ಇರ್ತಾವೆ. ಯಾಕಪ್ಪ ವಿಚಿತ್ರ ಇರ್ತಾವಪ್ಪ ಅಂತಂದ್ರೆ ಪ್ರತಿ ಸಲ ನಾ ದೇವರಿಗೆ ಏನೋ ಕೇಳ್ಕೊಬೇಕಂದ್ರೂ ಎಲ್ಲರೂ ಚಲೋ ಇಡಪ್ಪ ಅಂತ ಕೇಳ್ಕೊತಿದ್ನಿ. ಈ ಸಲ ನನ್ನ ಚಲೋ ಇಡಪ್ಪ ಅಂತೇಳಿ ಫಸ್ಟ್ ಟೈಮ್ ಕೇಳ್ಕೊಳಕತ್ತೀನಿ, ಅದು ವಿಚಿತ್ರ ಆಗೈತಿ. ಯಾಕಂದ್ರೆ ನಮ್ಮ ಜೀವನದಾಗ ಭಾಳ ಸೋಲುಗಳನ್ನ ಕಂಡೀನಿ. ಈ ಸಲರೇ ಗೆಲ್ಲಬೇಕಂತೇಳಿ ಭಾಳ ಹುಮ್ಮಸ್ಸು ಬಂದದ. ಗೆಲ್ಲುತ್ತೀನಿ, ಒಂದು ದಿನ ಗೆಲ್ಲಲೇಬೇಕು ನಾನು ಒಳ್ಳೆತನ ಅಂಥೇಳಿ ದೇವ್ರ ಕೈ ಮುಗಿದ ನಾನು ಹಂಗೆ ಮುಂದೆ ಹೊಂಟಿನಿ. ಇಲ್ಲಿ ನೋಡ್ರಿ ಎಷ್ಟು ಚಿಕ್ಕ ಮಕ್ಕಳು ಎಲ್ಲರೂ ದಂಧೆ ಮಾಡೋಕೆ ಅದಾರ. ನಮ್ಮಲ್ಲಿ ಸ್ಕೂಲ್ ಶಾಲೆ ರೊಕ್ಕ ಎಲ್ಲ ಇದ್ರೂ ನಾವು ಕಲೀಲಿಲ್ಲ. ಈ ಹುಡುಗರು ರೇಟ್ ಕಷ್ಟಪಡಕತ್ತಾರ ನೋಡ್ರಿ. ಹಂಗೆ ಮುಂದೆ ಹೋಗ್ತಾ 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 ಎಲ್ಲರ ಜೊತೆ ಪರಿಚಯ ಮಾಡ್ಕೊಂಡ್ವಿ. ಈಗ ಮಧ್ಯಾಹ್ನ ಆಲ್ಮೋಸ್ಟ್ ಒಂದು ಗಂಟೆ ಅಥವಾ 1:30 ಆಗಿತ್ತು. ಇಲ್ಲಿ ಬಿಜಾಪುರದವ್ರ ಅನ್ನದಾಸೋಹ ಮಾಡಿದ್ರು. ವೆರೈಟಿ ಇದ್ವು. ಭಾಳ ಖುಷಿ ಆಯ್ತು ನೋಡಿ ನನಗೆ ಒಂದು ಸಲ. ಭಾಳ ಜನ ಎಲ್ಲ ಇಲ್ಲೇ ಊಟ ಮಾಡ್ಬೇಕು, ಯಾಕಂದ್ರೆ ಇದನ್ನು ಬಿಟ್ಟರೆ ಮುಂದೆ ಯಾವುದು ದಾಸೋಹ ಇಲ್ಲಂತ ಅನಿಸಿತ್ತು. ಯಾಕಂದ್ರೆ ಜನ ಎಲ್ಲ ಹಂಗೆ ಹೇಳಿದ್ರು, ಮುಂದೆ ಯಾವುದು ದಾಸೋಹ ಇರೋಂಗಿಲ್ಲ, ಇಲ್ಲೇ ಊಟ ಸಿಗ್ತೈತಿ. ಫೈನಲ್ ಆಗಿ ಸಂಜೆ ಡೈರೆಕ್ಟ್ ಶ್ರೀಶೈಲದಾಗ ತಿನ್ಬೇಕಂತ ಹೇಳಿದರು. ಅಂತ ನಾವೇನು ಮಾಡಿದ್ವಿ, ಕೆಲವೊಂದು ಜನ ಊಟ ಮಾಡಿದ್ರು, ನಾನಂತರೂ ಮಾಡಲಿಲ್ಲ. ಯಾಕಂದ್ರೆ ಆಲ್ರೆಡಿ ದಾರಿ ಒಳಗೆ ಬರುತ್ತನಾಗ ಮೇಯ್ಕೋತ ಬಂದೀನಿ ಎಲ್ಲನೂ. ಕಲ್ಲಂಗಡಿ ಮತ್ತು ಅದು ಜ್ಯೂಸ್ಗಳು ಆಮೇಲೆ ಬ್ರೆಡ್ ಎಲ್ಲ ತಿನ್ಕೊತ ಬಂದಿದ್ನಿ. ಅದಕ್ಕೆ ನಾ ಇಲ್ಲಿ ಏನೂ ತಿನ್ನಕ್ಕೆ ಹೋಗಲಿಲ್ಲ. ಜಸ್ಟ್ ವಿಡಿಯೋ ಮಾಡ್ಕೋಬೇಕಂತೇಳಿ ಈ ಕಡೆ ಬನ್ನಿ. ವಿಡಿಯೋ ಮಾಡ್ಕೊಂಡು ನಾ ಇನ್ನು ಮುಂದೆ ಹೋಗ್ತೀನಿ. ಅವ್ರು ಹಿಂದೆ ಉಳಿತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ನಾನಂತೂ ಮುಂದೆ ಹೋಗಲೇಬೇಕು ಸ್ವಲ್ಪ, ಯಾಕಂದ್ರೆ ಕವರ್ ಮಾಡಬೇಕಾಗೈತಿ. ಅವರು ಆಗ ನನ್ನ ಕವರ್ ಮಾಡ್ತಾರೆ, ನನಗೆ ಕವರ್ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ನಾನು ವಿಡಿಯೋ ಮಾಡ್ಕೊತ ಸ್ಲೋ ಆಗಿ ಹೋಗ್ತೀನಲ್ಲ, ಅದ ಕಾರಣಕ್ಕೆ ಒಂದು ಸ್ವಲ್ಪ ಸ್ಪೀಡ್ ಹೋಗಬೇಕಾಗೈತಿ. ನನಗೆ ಇದನ್ನೆಲ್ಲ ನೋಡಿ ವಿಚಿತ್ರ ಅನ್ನಿಸ್ತ. ಯಾಕಂದ್ರೆ ಇಷ್ಟೆಲ್ಲ ಜನಗಳಿಗೆ ಭಕ್ತಾದಿಗಳಿಗೆ ಖರ್ಚು ಮಾಡ್ತಾರಲ್ಲ ಇವರು ರೊಕ್ಕ ಹೆಂಗೆ ಮ್ಯಾನೇಜ್ ಮಾಡ್ತಾರೋ ಅಂತ. ರೊಕ್ಕ ಇಲ್ಲಿ ಎಷ್ಟು ಹರಿದು ಬರ್ತಿರ್ಬೇಕು ವಿಚಾರ ಮಾಡಿರಿ ನೀವು ಒಂದು ಸಲ. ಈ ಭಕ್ತಾದಿಗಳಿಗೆ ಎಷ್ಟು ಸಹಾಯ ಮಾಡ್ತಿರ್ತಾರೆ. ಇಲ್ಲಿ ಆಂಧ್ರ ಕರ್ನಾಟಕ ಅಂತೇಳಿ ನೋಡೋಂಗಿಲ್ಲ. ಯಾವ ಕೀಳು ಜಾತಿ ಮೇಲ್ ಜಾತಿ ಅಂತರೂ ಮೊದಲೇ ನೋಡೋಂಗಿಲ್ಲ. ಎಲ್ಲರಿಗೂ ಅನ್ನ ಹಾಕ್ತಾರಲ್ಲ, ಅದು ಒಂದು ವಿಷಯ ಭಾಳ ಖುಷಿ ಆಯಿತು. ಹಂಗೆ ಇಲ್ಲಿ ದೇವ್ರ ಕೈ ಮುಗಿದ ಕಿಶನ್ ಇಬ್ಬತ್ತಿ ಹಚ್ಕೊಂಡು ಮುಂದೆ ನಡಿಬೇಕಂತ ಸ್ಟಾರ್ಟ್ ಮಾಡೀನಿ. ಮುಂದೆ ಹೋಗ್ತೀನಿ. ಈಗ ನೋಡಿರಿ ಒಂದು ಸಲ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ದೇವ್ರಿಗೆ. ಅದು ಗಣಪತಿ ಅಂತೂ ನೋಡಿ ನಂಗೆ ಭಾಳ ಇಷ್ಟ ಆಗ್ತದೆ. ಸುತ್ತಲೆಲ್ಲ ರುದ್ರಾಕ್ಷಿ ಇಟ್ಟು ಎಷ್ಟು ಚಂದ ಇಟ್ಟಿದ್ರೆ. ಇಲ್ಲಿ ನೋಡ್ರಿ ಜಾಗ ಎಷ್ಟು ಹೊಲಸು ಮಾಡಿಬಿಟ್ಟಾರ ಎಲ್ಲ ಕಡೆ. ಆ್ಯಕ್ಚುಲಿ ಕಾಡು ಭಾಳ ಸ್ವಚ್ಛ ಇಡಬೇಕಾಗ್ತೈತಿ. ಇಲ್ಲಿ ನೋಡ್ರಿ ಎಷ್ಟು ಹೊಲಸು ಮಾಡಿಬಿಟ್ಟಾರ. ಈಗ ಶ್ರೀಶೈಲಕ್ಕೆ ಹೋಗ್ತಾ ಇದ್ದಾಗ ಇಲ್ಲಿ ಒಂದು 1 hour ರೆಸ್ಟ್ ಮಾಡಬೇಕಾಯ್ತು. ಯಾಕಂದರೆ ಈ ಕಾಡಲ್ಲಿ ಸುತ್ತಿ ತುಂಬ ಹೀಟು ಎಲ್ಲ ಆಗ್ತಿತ್ತು. ಸೊ ನನಗಾಗಲಿಲ್ಲ, ಸ್ವಲ್ಪ ರೆಸ್ಟ್ ಮಾಡಿದೆ. ಆ್ಯಂಡ್ ನಾವು ಆತ್ಮಕೂರದಿಂದ ಏನು ಶ್ರೀಶೈಲಕ್ಕೆ ಹೋಗ್ಬೇಕಿತ್ತಲ್ಲ, ಈ 70-80 ಕಿಲೋಮೀಟರ್ಸ್, ಇನ್ನೂ ಅದರಲ್ಲಿ ಅರ್ಧ ಮಾತ್ರ ಆಗಿದೆ. ಇನ್ನೂ ಅರ್ಧ ಹೋಗಬೇಕಾಗಿದೆ. ನೋಡೋಣ ಎಲ್ಲಿವರೆಗೆ ಹೋಗ್ತೀನಿ ಅಂತ. ಎಷ್ಟೊತ್ತಿದ್ರು ಸಾಯಂಕಾಲ 6-7 ಗಂಟೆ ಒಳಗೆ ಶ್ರೀಶೈಲ ಮಲ್ಲೇನ ದರ್ಶನ ಪಡೀಲೇಬೇಕು. ಪ್ರಯತ್ನ ನನ್ನದಿದೆ, ಕರ್ಕೊಳ್ಳೋದು ಅವನ ಕೈಯಲ್ಲಿದೆ. ಅಲ್ಲಿವರೆಗೂ ನಡೀತಾ ಇರಬೇಕು. ಮತ್ತೆ ಸಿಗ್ತೀನಿ. ಕಟ್ಟಿ ಹತ್ತುತ್ನಾಗ ಫುಲ್ ಹೆವಿ ತ್ರಾಸ ಆಗಕತ್ತಿತ್ತು. ಈಗ ಇಳಿದೈತಿ ನೋಡ್ರಿ, ಇದು ಫುಲ್ಲು ಡೌನ್ ಇತ್ತು. ಇಳ್ಕೊಂತ ಬಂದಿವಿ, ಏನು ಅನ್ನಿಸ್ಲಿಲ್ಲ. ಆದ್ರೂ ಕೆಳಗೆ ಹೆಜ್ಜೆ ಇಡುತ್ತನಾಗ ಒಂದೊಂದು ಹೆಜ್ಜೆಗೂ ಫುಲ್ ಪೇನ್ ಆಗಕತ್ತಿದ್ದು. ಯಾಕಂದ್ರೆ ತೊಡಿ ಎಲ್ಲ ಪೇನ್ ಆಗಲ್ಕತ್ತಿದ್ದು. ಎಲ್ಲರೂ ಹೆಂಗೆ ಹೊಂಟಾರ ಗೊತ್ತಿಲ್ಲ. ನಂಗೆ ಅನಿಸ್ತೈತಿ ಇವ್ರು ಹೋದವರು ಎಲ್ಲರೂ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇದ್ದವ್ರು ಇದ್ರೆ ಅನಿಸ್ತೈತಿ. ನನಗಂತೂ ಫುಲ್ ಹೆವಿ ತ್ರಾಸ ಆಗಕತ್ತಿತ್ತು. ಆದ್ರೂ ಮಲ್ಲೇನ ಹೆಸರು ಹೇಳ್ಕೊಂಡು ಹೊಂಟಿದ್ನಿ. ನಾನು ನಿಮಗೆ ಅನ್ನಿಸ್ತಿರ್ಬೋದು ಎಷ್ಟು ಸಲ ಮಲ್ಲೆ ಹೆಸರು ಹೇಳ್ಕೊಂಡು ಹೊಂಟಾನಪ್ಪ ಅಂತ ಅನ್ನಿಸ್ತಿರ್ಬೇಕು. ಬಟ್ ಮಲ್ಲೇನ ಹೆಸರು ಹೇಳಲ್ದ ನನಗೆ ಮುಂದೆ ಹೋಗೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಮಲ್ಲೇನ ಜಪ ಮಾಡ್ಕೊಂಡು ನಾನು ಮುಂದೆ ಹೋಗಾಕತ್ತಿದ್ನಿ. ಪ್ರತಿಯೊಂದು ಹೆಜ್ಜೆ ಕಟ್ಟಿಗೂ ಪ್ರತಿಯೊಂದು ಸಲನೂ ಮಲ್ಲೆ ಹೆಸರು ಹೇಳ್ಕೊಂತ ಹೋದ್ರೆ ನಮಗೆ ಶಕ್ತಿ ಬರ್ತದಂತ ನಾನು ನಂಬಿದ್ನಿ. ಇಲ್ಲಿ ನೋಡ್ರಿ ಎಲ್ಲ ಕಡೆ ಕಲ್ಲು ಮ್ಯಾಗ ಕಲ್ಲಿಟ್ಟು ಒಂದು ಟೈಪ್ ಇದನ್ನು ಮಾಡಿದ್ರೆ
ಇದು ನೋಡಿ ನನಗೊಂದು ಹಾಡು ನೆನಪಾತ, ಕಲ್ಲ ಮೇಲೆ ಕಲ್ಲಿಟ್ಟ ಜಜ್ಜಿದೆ ಗಳಿತಿ ನುಚ್ಚಂಗುವ ಮನಸ್ಸ. ಆ್ಯಕ್ಚುಲಿ ಇದು ಹಂಗಲ್ಲ, ಇಲ್ಲಿ ಅದರ ರೀತಿ ಪದ್ಧತಿ ಏನಪ್ಪ ಅಂತಂದ್ರೆ ಇಲ್ಲಿ ಆ ಟೈಪ್ ಕಲ್ಲುಗಳ್ನ ಇಟ್ಕೊಂಡು ಹರಕೆ ಬಿಡ್ಕೊತಾರೆ. ಅದು ನಿಜ ಆಗುತ್ತೆ, ಮುಂದಿನ ವರ್ಷ ಮತ್ತೆ ನಾನು ನಡ್ಕೊಂತ ಬರ್ತೀನಿ ಅಂತೇಳಿ ಬಿಡ್ಕೊಂಡಿರ್ತಾರೆ ಆ ರೀತಿ ಕಲ್ಲುಗಳನ್ನಿಟ್ಟ. ನಾ ಇಷ್ಟು ಸ್ಲೋ ಹೊಂಟಿದ್ನಿಪ್ಪ ಅಂತಂದ್ರೆ ಎಷ್ಟು 2-3 ಕಿಲೋಮೀಟ್ರ್ ಹಿಂದೆ ಇದ್ದ ಜನ ಎಲ್ಲರೂ ನನಗೆ ಸುಖ ಕವರ್ ಮಾಡಕತ್ತಿದ್ರು. ನನಗೆ ನೋಡಿ ವಿಚಿತ್ರ ಅನಿಸ್ತು. ಅದಕ್ಕೆ ಒಂದು 10 ನಿಮಿಷ ಮತ್ತೆ ಕೂತ್ನಿ, ಅವ್ರನ್ನೆಲ್ಲ ಮುಂದೆ ಕಳಿಸಿ ಹೊಸ ಫೀಲ್ ತೊಗೊಂಡು ಮುಂದೆ ಹೊಂಟಿದ್ನಿ ನೋಡ್ರಿ. ಹೋಗ್ತಾ ಹೋಗ್ತಾ ಹಂಗೆ ಅಂತರ ಹೊಂಟಿದ್ವಿ ನೋಡ್ರಿ. ಕಾಡು ಈಗ ಎಷ್ಟು ಡೌನ್ ಕಾಣ್ಲಿಕ್ಕತ್ತದ ಅಂಥೇಳಿ. ಇನ್ನೂ ಹೈಟ್ ಹೋಗ್ಬೇಕು ನಾವು ತುಂಬ. ಮುಂದೂ ತೋರಿಸ್ತೀನಿ ನಿಮಗೆ ನೋಡ್ರಿ. ಸುತ್ತಮುತ್ತಲ ಎಷ್ಟು ಬೆಟ್ಟ ಹೆಂಗದ, ಬೆಟ್ಟಗಳು ನೋಡೋಕೆ ಚಂದ ಕಾಣ್ತೈತಿ. ಅದ್ರ ಒಳಗೆ ಹೋದ್ವಿ ಅಂದ್ರೆ ಗಾಳಿ ಇಲ್ಲ, ಏನೂ ಇಲ್ಲ, ಇಷ್ಟು ಸೆಕೆ ಆಗ್ತದಲ್ಲ. ಅಂಥದ್ರಾಗ ನಾವು ನೋಡ್ಕೊತ ಹೊಂಟೀವಿ. ನಮ್ಮ ಬೆವ್ರ ಅದ್ರದ್ದು ಎಕ್ಸ್ಟ್ರಾ ಬೆವ್ರ ಎಲ್ಲ ಹೆವಿ ತ್ರಾಸ ಆಗ್ಲಿಕ್ಕತ್ತಿತ್ತು ನೋಡ್ರಿ. ಎಷ್ಟು ಸುಂದರವಾಗೈತಿ. ಗಿಡದಾಗ ಒಂದು ಎಲೆ ಇಲ್ಲ, ಏನೂ ಇಲ್ಲ, ಯಾಕಂದ್ರೆ ಬ್ಯಾಸ್ಗೆ ಟೈಮ ಎಲ್ಲ ಉದುರಿರ್ತಾವೆ. ಇಲ್ಲೊಂದು ನನಗೇನು ವಿಚಿತ್ರ ಅನಿಸ್ತಪ್ಪ, ಗುಡ್ಡಗಳು ಹೆಂಗಿದ್ವು ಅಂದ್ರೆ ಎಲ್ಲ ಸಮವಾಗಿ ಇಲ್ಲ, ಒಂದು ಹೈಟ್ವಾಗಿ ಅಥವಾ ಹಿಂಗೆ ಬೇರೆ ಬೇರೆ ರೀತಿ ಇರಲಿಲ್ಲ. ಒಂದು ಹೆಂಗಿತ್ತಪ್ಪ ಅಂತಂದ್ರೆ ಹತ್ತೋದು ಇಳಿಯೋದು ಇತ್ತು. ಇಲ್ಲಿ ಒಂದು ಕಡೆ ಅಂತೂ ಬೆಸ್ಟ್ ದೋಸೆ ಮಾಡಕತ್ತಿದ್ರು. ದೋಸೆ ನೋಡಿ ನನಗಂತೂ ತಿನ್ಬೇಕಂತ ಅನ್ನಿಸ್ತು. ಆದ್ರೆ ಆಜು ಬಾಜು ಹೊಲಸೆಲ್ಲ ನೋಡಿ ತಿನ್ನಲೇಬೇಡ ಅಂತೇಳಿ 10 ಸಲ ವಿಚಾರ ಮಾಡಿದ್ನಿ. ಆದರೂ ಮನಸ್ಸು ಕೇಳಕತ್ತಿದ್ದಿಲ್ಲ. ತಿನ್ಬೇಕಂತ ಯಾಕೋ ಮನಸ್ಸಾಯ್ತು. ನೋಡಿ ನೀವು ಮೊದಲು ಹೆಂಗೆ ಅದಾವ ಅಂತೇಳಿ ನೋಡ್ರಿ ಬೇಕಾರೆ ನೀವು ಹೆಂಗೆ ಅದಾವ ಅಂತೇಳಿ ದೋಸೆ. ಅದಕ್ಕೆ ಯಾವ ಎಣ್ಣೆ ಹಚ್ಚಿರ್ತಾರೇನೋ, ಹೆಂಗೆ ಮಾಡ್ತಾರೇನೋ. ಆದರೆ ನನ್ನ ದೋಸೆ ಫೇವ್ರೇಟ್ ಇರೋ ಒಂದೇ ಕಾರಣಕ್ಕೆ ನಾನು ನಿಂತಿದ್ದೆ ಅಲ್ಲಿ. ಇಂತೂ ದೋಸೆ ತಿಂದು ಬಂದ್ವಿ. ಇದು ನೋಡ್ರಿ ಭೀಮನಕೊಳ್ಳ ಅಂತೇಳಿ. ಇಲ್ಲಿ ಎಲ್ಲರೂ ಚಪ್ಪಲ್ಗಳು ಅವು ಇವೆಲ್ಲ ಬಿಟ್ಟು ಕಳೆದ ಹಂಗೆ ಮುಂದೆ ಹೋಗಿದ್ರು ನಡ್ಕೊತ. ಯಾಕಂದ್ರೆ ಗೊತ್ತಿಲ್ಲ ಅವ್ರದ್ದು ಏನ್ರಿ ಹರಕೆ ಇರಬೇಕೇನೋ ಅನ್ನಿಸ್ತು. ಆ್ಯಂಡ್ ನನಗೆ ವಿಚಿತ್ರ ಏನು ಅನ್ನಿಸ್ತಪ್ಪ ಅಂತಂದ್ರೆ ಮುಂಜಾನೆಯಿಂದ ಇಷ್ಟು ಕಾವಾಗಿತ್ತಲ್ಲ ನಮಗೆ, ಏನು ಹೆಂಗೆ ವರ್ಣನೆ ಮಾಡ್ಬೇಕಂತ ತಿಳಿಲಿಲ್ಲ. ಆದ್ರೆ ಒಂದು 10-15 ನಿಮಿಷ ಮಳೆ ಆಯಿತು. ಭಾಳ ಖುಷಿ ಆಯಿತು ನೋಡಿ. ಆಯ್ತು ಇಲ್ಲೊಂದು ಶಾರ್ಟ್ಕಟ್ ರೋಡ್ ಇತ್ತು, ಆಗ ಸುತ್ತಾಕಿ ಹೋಗೋದೇನೈತೆ ಅಂತೇಳಿ ಫುಲ್ ಆಲ್ಮೋಸ್ಟ್ ಇದು 90 ಅಥವಾ 80 ಡಿಗ್ರಿ ಒಳಗೆ ಡೌನ್ ಇತ್ತು. ಅದನ್ನು ನಾವು ಇಳ್ಕೊಂಡು ಹೋಗಾಕತ್ತಿದ್ವಿ. ಕೆಲವೊಬ್ಬರು ವಯಸ್ಸಿಗರು ಹೊಂಟಿದ್ರು. ನಮ್ಮ ಅಂತೂ ಕಾಲು ಜರಿಲಿಕತ್ತಿದ್ವು. ಯಾಕಂದ್ರೆ ನಾನು ಆಫೀಸ್ ಚಪ್ಪಲ್ ಅಂತಾರಲ್ಲ ಆ ಥರ ಚಪ್ಪಲ್ ಹಾಕ್ಕೊಂಡಿದ್ನಿ. ನನಗಂತೂ ಹೆವಿ ಕಾಲು ಜರಿಲಿಕತ್ತಿದ್ದು. ಸ್ಯಾಂಡಲ್ ಹಾಕ್ಕೊಂಡವ್ರಂತೂ ಆರಾಮ್ ಹೊಂಟಿದ್ರು, ಅವ್ರದ್ದೇನು ಚಿಂತೆ ಇಲ್ಲ. ಮತ್ತು ಬರೀ ಪಾದಗಳಿಂದ ಯಾರು ನಡ್ಕೊತ ಬಂದಾರಲ್ಲ ಅವ್ರಿಗೆ ತುಂಬ ತ್ರಾಸಾಗಕತ್ತಿತ್ತು, ಅವ್ರದ್ದು ಜರಿಲಿಕತ್ತಿತ್ತು. ಇಲ್ಲಿ ನೋಡಿರಿ ಹೆಂಗೆ ಕಾಣ್ತದೆ ಭೀಮನಕೊಳ್ಳ ಇಲ್ಲಿಂದನ. ಆಲ್ಮೋಸ್ಟ್ ನಾವು ಫುಲ್ ಡೌನ್ ಅದೀವಿ. ಇಲ್ಲಿ ಹೆಂಗಿತ್ತಪ್ಪ ಅಂತಂದ್ರೆ ಏರಿಯಾ ಒಂಥರ ಸರ್ಕಸ್ ಏರಿಯಾ ಇದ್ದಂಗೆ ಇತ್ತಿದ್ದು ನಮಗಂತೂ. ಯಾಕಂದ್ರೆ ಎಲ್ಲ 360 ಆ್ಯಂಗಲ್ದಾಗ ಕೈಯ ಕಾಲುಗಳು ಎಲ್ಲ ಹೊಳ್ಳಾಡ್ಸ್ಕೊಂತ ಇಳ್ಕೊತ ಹೊಂಟಿದ್ವಿ. ಒಂಥರ ಮಜಾ ಇತ್ತು, ಒಂಥರ ಕಷ್ಟನೂ ಇತ್ತು. ಹಂಗೆ ನೋಡ್ರಿ ಇಲ್ಲಿ ಹೆಂಗೆ ಇಳಿಕತ್ತಾರಂತೇಳಿ ನೋಡ್ಲಿಕ್ಕೆ ನಮಗೆ ಏನಿಲ್ಲಪ್ಪ ಅಂತ ಅನಿಸುತ್ತೆ. ಅದರಲ್ಲಿ ನಿಂತು ನೋಡಿದಾಗ ಗೊತ್ತಾಗ್ತೈತೆ ನಮಗೆ ಅದರ ಏನು ಎಕ್ಸಾಕ್ಟ್ ಐತಪ್ಪ ಅಂತೇಳಿ. ಮಳೆ ಆಗಿತ್ತು, ಎಲ್ಲ ಕಡೆ ಕಾಲು ಜರಿಲಿಕತ್ತಿದ್ದು. ಆಲ್ಮೋಸ್ಟ್ ಅಲ್ಲಿ ಕಪಿಮೋಸ್ ಮೊದಲೇ ಇತ್ತು. ನನಗಂತೂ ಕಾಲು ತುಂಬ ಜರಿಕತ್ತಿದ್ದು. ನಾ ಆರಾಮಾಗಿ ಹೊಂಟಿದ್ನು ನೋಡ್ರಿ ಹೆಂಗೆ ಕಾಣ್ತದ. ಈಗ ಪೂರ ಡೌನ್ ಅದೇನ, ಈಗ ಫುಲ್ ಡೌನ್ ಅದನ್ನು. ಇನ್ನು ಫುಲ್ ಹೈಟ್ ಹೋಗ್ಬೇಕಲ್ಲ ಈಗ. ಇಲ್ಲಿ ನೋಡ್ರಿ ಹೋಗುತ್ನಾಗ ಒಬ್ಬ ಗೆಳೆಯ ಭೇಟದ. ನಂದು ವಿಡಿಯೋ ಮಾಡಪ್ಪ ತಂದ ಮಾಹಿತಿಪ್ಪ ಮಾಡ್ತೀನಿ ಅಂತ ಅನ್ನಿ ಕೆಳಗೆ ನಿಂತು ಅವಂಗೆ ಕಳಿಸಿನಿ. ಆಮೇಲೆ ಅವ್ನ ಕ್ಯಾಮ್ರಾ ಕೊಟ್ಟು ನಾ ಹತ್ತಕ್ಕೆ ಚಾಲೂ ಮಾಡಿದ್ನಿ. ನೋಡ್ರಿ ಪಾಪ ಹೆಂಗೆ ಹತ್ತಾನಂತೇಳಿ. ಅವನದು ಒಂದು ಆಗಲಿ ಪಾಪ, ಅವಂಗೂ ಆಸೆ ಇತ್ತು. ಒಳ್ಳೆ ಮನುಷ್ಯ ಇದ್ದ, ಸಾಥ್ ಕೊಟ್ಟ ನನಗೂ. ಇಂತೂ ಹತ್ತಿ ಅವ ಹೆಂಗೋ ಕ್ರೌಡ್ದಂತ ಪಾಸ್ ಆದ. ಇನ್ನು ನಂದು ಸರ್ತಿ ಇತ್ತು, ನಂದು ಹೆಂಗೈತಿ ಗೊತ್ತಿಲ್ಲ. ಯಾಕಂದ್ರೆ ಫುಲ್ ಹೈಟ್ ಇತ್ತು. ನಾನು ಒಂಥರ ಕಾಲು ಮಾಡ್ಸಕತ್ತಿಲ್ಲ. ಯಾಕಂದ್ರೆ ನನ್ನ ಕೈಯಿಂದ ಎತ್ತು ಪರಿಸ್ಥಿತಿ ಬಂದಿತ್ತು. ಇನ್ನು ಅದನ್ನ ಹೆಂಗೆ ಹತ್ತಿ ಹೋಗ್ತಾನಂತ ನನಗೆ ಒಟ್ಟೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಈಗ ನೋಡೋನು ಹೆಂಗೆ ಹತ್ತತ್ತನಂತೇಳಿ. ಈಗ ನಾ ಹತ್ತಾಕತ್ತೇನೆ ರೀ. ಆ್ಯಕ್ಚುಲಿ ನನಗಂತೂ ಕಾಲು ಹೇಳಕತ್ತಿದ್ದಿಲ್ಲ. ಅದಕ್ಕೆ ನನ್ನ ಕೈ ಸಹಾಯದಿಂದ ನನ್ನ ಕಾಲುಗಳನ್ನು ಎತ್ತಿ ನಾನು ಮ್ಯಾಗೆ ಇರೋ ಪರಿಸ್ಥಿತಿ ಬಂದಿತ್ತು. ನೋಡ್ರಿ ಇಲ್ಲಿ ಹೆಂಗೆ ಕಾಲು ಎತ್ಕೊಳಕತ್ತೀನಿ ಅಂತೇಳಿ. ಅಂಥದ್ರಾಗ ನಂದು ಚಪ್ಪಲ್ ಸ್ಲಿಪ್ ಆಗಿಬಿಡ್ತು. ಅದು ಅಟ್ಕಾಸ್ಕೊಂಡು ಕೂತು ನನಗೆ ನಿಂದ್ರಕ್ಕೆ ಆಗೋತ್ತಿತ್ತು. ಅಷ್ಟು ಕಾಲು ಪೇನ್ ಆಗ್ಲಿಕತ್ತಿದ್ದು.
ಅಂತೂ ಇಂತೂ ಹೆಂಗೂ ಎಲ್ಲ ಕರೆಕ್ಟ್ ಮಾಡ್ಕೊಂಡು ಬಂದು ಬಟ್ಟೆ ಎಲ್ಲ ಒದ್ದೆ ಆಗಿತ್ತು, ಮೈ ಎಲ್ಲ ಆಗಿತ್ತು. ಬಾಟಲ್ ಇತ್ತು ನನ್ನ ಕಡೆ, ಆ ಬಾಟಲ್ ಕಿತ್ತು ಉಗಿದ್ಬಿಟ್ಟು ಕಾಲಿಗೆ ನೀ ಕ್ಯಾಪ್ಸ್ ಹಾಕೊಂಡಿದ್ನಿ 700-800 ರೂಪಾಯಿ ಕೊಟ್ಟು ಅದನ್ನು ಉಗಿದ್ಬಿಟ್ಟು ಯಾಕಂದ್ರೆ ಅಷ್ಟು ಹೆವಿ ಆಗಕತ್ತಿದ್ದು. ಇನ್ನು ಟಾವೆಲ್ ಎದಕ್ಕೆ ಉಳಿಸ್ಕೊಂಡಿನಪ್ಪ ಅಂತಂದ್ರೆ ಮಕ್ಕಾಗೆ ಒರೆಸ್ಕೊಳಕತ್ತು ಉಳಿಸ್ಕೊಂಡಿದ್ನಿ. ಕ್ಯಾಪ್ ಒಂದು ಬೇಕಾ ನನಗಂತೂ ಕಾಯಮ್ಮ. ನೋಡಿರಿ ಇಲ್ಲಿ ಎಷ್ಟು ಜನ ನಿಂತಾರೆ, ಯಾಕಂದ್ರೆ ಕ್ರೌಡ್ ಭಾಳ ಇತ್ತಲ್ಲ. ಕ್ರೌಡ್ ಇರೋ ಸಂಬಂಧ ಏನೈತಿ ಜನ ಎಲ್ಲ ಸಣ್ಣಗೆ ಸ್ಲೋ ಆಗಿ ಹೊಂಟಿದ್ರು. ಇಲ್ರಿ ನೋಡಿರಿ ಮ್ಯಾಗಿಂದ ಹೆಂಗೆ ಕಾಣ್ತೈತಿ ಭೀಮನಕೊಳ್ಳ. ಓಕೆ, ಎಲ್ಲರಿಗೂ ನಮಸ್ಕಾರ. ನೋಡಿರಿ ಎಷ್ಟು ಚಂದ ಕಾಣಕತ್ತೈತಿ ಭೀಮನಕೊಳ್ಳ. ಇಲ್ಲಿ ನನಗೊಂದು ಸ್ವಲ್ಪ ವಿಡಿಯೋ ಮಾಡೋಕೆ ತುಂಬ ಕಷ್ಟ ಆಗತ್ತಿತ್ತು, ಯಾಕಂದ್ರೆ ಮೇಲೆ ಗಿಡಗಳೆಲ್ಲ ತಟ್ಲಕತ್ತಿದ್ವು ನನ್ನ ಟ್ರೈಪಾಡಕ್ಕೆ. ನೋಡ್ರಿ ಇಲ್ಲಿ ಹೆಂಗೆ ಬರಕತ್ತಾರ ಜನ. ನಾ ಮ್ಯಾಲೆ ಬಂದು ಇದನ್ನು ವಿಡಿಯೋ ಮಾಡಿನಿ, ಯಾಕಂದ್ರೆ ನನಗೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗತ್ತಿತ್ತು ವಿಡಿಯೋ ಕ್ಯಾಮ್ರಾ ಹಿಡ್ಕೊಳಕ್ಕೆ. ಇಷ್ಟು ಈ ಥರ ಆಲ್ಮೋಸ್ಟ್ 80-90 ಡಿಗ್ರಿ ಕಡ ಇರ್ತದ. ಇದನ್ನೆಲ್ಲ ಹತ್ಕೊಂಡು ನಾವು ಬರಬೇಕಿತ್ತು. ನೋಡ್ರಿ ಆ ದೂರದಾಗ ಒಂದು ಗುಡ್ಡ ಕಾಣಕತ್ತಿತ್ತಲ್ಲ, ನಾವು ಅದೆಲ್ಲ ದಾಟ್ಕೊಂಡು ಈಗ ಇಲ್ಲಿವರೆಗೂ ಬಂದೀವು. ಇಲ್ಲಿಂದ ಇನ್ನು ಎಲ್ಲಿ ಹೋಗ್ಬೇಕಂತೇಳಿ ನನಗಂತೂ ಗೊತ್ತಿಲ್ಲ. ಸುಮ್ಮನೆ ಜನರು ಬೆನ್ನತ್ತೀನಿ. ನಮ್ಮ ಜೊತೆ ಇದ್ದಂಥ ಸಂಗಡಿಗರು ಎಲ್ಲ ಮುಂದೋಗ್ಯಾರ. ಆಗ ಹೇಳಿದಂಗೆ ನಾ ಅಂತರೂ ವೀಡಿಯೋ ಮಾಡ್ಕೊಂಡು ಬರತ್ತಿದ್ನಲ್ಲ, ಅದಕ್ಕೆ ಸ್ಲೋ ಆಗಿ ಬರತ್ತಿದ್ನಿ. ಆಯ್ತು ಈಗ ಮುಂದೆ ಹೋಗೋತ್ನಾಗ ಜ್ಯೂಸ್ ಕುಡಿತ್ನಾಗ ಅಲ್ಲಿ ಒಬ್ರು ಅನ್ನ ಭೇಟಿ ಆದ್ರು ನನಗೆ. ಅವ್ರು ನಮ್ಮವ್ರನ್ನ ಆ್ಯಕ್ಚುಲಿ ಅವರು ವೆಯ್ಟ್ ಮಾಡತ್ತಿದ್ರು, ಅವ್ರಿಗೂ ಫುಲ್ ಪೇನ್ ಆಗಕತ್ತಿತ್ತು. ಹಂಗೆ ಮುಂದೆ ಹೋಗ್ತಾ ಇಲ್ಲ ನಮ್ಮ ಹುಡುಗರು ಸಿಕ್ಕರು ಒಂದು 3-4 ಮಂದಿ. ಎಲ್ಲರೂ ಅವ್ರ ಜೊತೆ ಕೂಡಿ ಹೊಂಟಿದ್ನಿ. ಕುಂತ ಒಂದು 10 ನಿಮಿಷ ರೆಸ್ಟ್ ಮಾಡಿದ್ವಿ, ಜ್ಯೂಸ್ ಕುಡ್ದು ಮಾಡಿ ಮತ್ತೆ ಮುಂದೆ ನಡ್ಕೊತ ಹೋಗ್ತೀವಿ. ನೋಡ್ರಿ ಅಂತೂ ಇಂತೂ ನಡ್ಕೊತ ಹೋಗೋಕೆ ಚಾಲೂ ಮಾಡಿದ್ವಿ. ಒಬ್ಬನ ಭೇಟಿ ಆದ, ಅವ್ನ ಸಂಗಾಟ ಮಾತಾಡ್ಕೊತ ಹೊಂಟಿನಿ. ಅವನು ಹೆವಿ ಸಪೋರ್ಟ್ ಮಾಡ್ತಾನಂದ. ಹೆಸರು ಕೇಳ್ದ ಯೂಟ್ಯೂಬ್ ಚಾನಲ್ದ. ಅಣ್ಣ ನಾವು ಇರ್ತೀವಿ ಕನ್ನಡದವ್ರ, ನೀನು ಬೆಳೆಸ್ತೀವಿ ಅಂತೇಳಿ ಫುಲ್ ಧೈರ್ಯ ತುಂಬಿ ಹೋಗ್ಯಾನು. ಅವು ಎಲ್ಲ ನನಗೆ ಗೊತ್ತಿಲ್ಲ ಬೈ, ನೀ ಎಲ್ಲೋ ಇದ್ರೂ ಒಟ್ಟು ಸಪೋರ್ಟ್ ಮಾಡು, ಈ ವಿಡಿಯೋ ನೋಡಿದ ಮೇಲೆ ಮಾಡು. ಅಂತೂ ಇಂತೂ ಕೊನೆಗೆ ಬಂದ್ವಿ. ನೋಡ್ರಿ ಕೈಲಾಸ ಬಾಗಿಲು ಅಂತಾರೆ ಇದಕ್ಕೆ. ಕೈಲಾಸ ಬಾಗಿಲು ಬರ್ಬೇಕಂದ್ರೆ ನಾವು ಆಲ್ಮೋಸ್ಟ್ ಒಂದು 6-7 ಬಾಗಿಲು ದಾಟ್ಕೊಂಡು ಬರ್ಬೇಕು. ಗುಡ್ಡುಗಳನ್ನ ದಾಟ್ಕೊಂಡು ಬರ್ಬೇಕು, ಹತ್ತಿ ಇಳಿಬೇಕು. ಎಷ್ಟು ಹೈಟ್ ಅದಾವಪ್ಪ ಅಂತಂದ್ರೆ ಏನೇ ಆದ್ರೂ ವರ್ಣನೆ ಮಾಡೋಕ್ಕಾಗಂಗಿಲ್ಲ. ಅಂಥದ್ರಾಗ ಮಳೆ ಒಂದು ಆಗಕತ್ತಿತ್ತು, ಮೈ ಆಗಿತ್ತು, ಹೆವಿ ತ್ರಾಸು ಮಾಡ್ಕೊಂಡು ಏನು ಬೇಕಾದಾಗಲಿ ಮಲ್ಲೇನ ದರ್ಶನ ಬಡಿಬೇಕು, ಶ್ರೀಶೈಲ ಹೋಗಿ ಮುಟ್ಟಬೇಕು ಅಂತೇಳಿ ಆಸೆ ಇತ್ತು ಮನದಾಗ. ಅದೊಂದು ಕಂಪ್ಲೀಟ್ ಆಗೈತೆ ಅಂತ ಅನಿಸ್ತೈತಿ. ಆಲ್ಮೋಸ್ಟ್ 99% ಅಂತರೂ ನಾ ಶ್ರೀಶೈಲ ಏನು ಆಸೆ ಐತಲ್ಲ ಅದನ್ನ ಮುಗಿಸೀನಿ. ಅಂತೂ ಇಂತೂ ಕೈಲಾಸ ಬಾಗ್ಲಿಕ್ಕೆ ಬಂದ. ಇಲ್ಲಿ ತೆಂಗಿನಕಾಯಿ ಹೊಡಿಬೇಕಾಗಿತ್ತು. ನಾನು ತೆಂಗಿನಕಾಯಿ ಹೊಡಿತು. ನೋಡ್ರಿ ಈಗ ಸದ್ದ ಒಂದು 5 ನಿಮಿಷದಾಗ ಮೊದಲು ಎಲ್ಲರದು ವೀಡಿಯೋ ಮಾಡ್ಕೊತೀನಿ, ಹೆಂಗೆ ಖುಷಿಯಾಗಿ ಹೊಂಟಾರಂತೇಳಿ. ಈಗ ನನ್ನ ಸರತಿ ತೆಂಗಿನಕಾಯಿ ಹೊಡಿಯೋ ಸರತಿ 1 2 3 ಪಟಾಲ್ ನಡ್ರಿ. ಮುಂದೇನು ಅನ್ನಪ್ರಸಾದ ವ್ಯವಸ್ಥೆ ಮಾಡಿದ್ರಂತ. ಯಾಕಂದ್ರೆ ದನದ ಬಂದಂಥ ಭಕ್ತಾದಿಗಳಿಗೆ ಅನ್ನಪ್ರಸಾದ ಬಹಳ ಮುಖ್ಯವಾಗಿತ್ತು. ನನಗಂತರೂ ಇಲ್ಲಿ ಗಂಟೆ ಹೊಡ್ಕೊಂತಿದ್ರು. ನಾ ಗಂಟೆ ಹೊಡಿಲಿಲ್ಲ. ಮೊದಲು ಹೋಗಿ ಅನ್ನಪ್ರಸಾದಕ್ಕೆ ಲೈನ್ ಹಚ್ಚು ಪ್ಲ್ಯಾನ್ ಇತ್ತು ನಂದು. ಅನ್ನಪ್ರಸಾದ ಏನೈತಪ್ಪ ಅಂತಂತೇಳಿ ತಲೆ ಇಮ್ಯಾಜಿನ್ ಮಾಡ್ಕೊಂಡು ಹೊಂಟಿದ್ನಿ. ಮುಂದೆ ಬರಂಟ್ಲಿಗೆ ಗೊತ್ತಾಯ್ತು ಅನ್ನ ಸಾರ ಮತ್ತು ಮಜ್ಜಿಗೆ ಇದ್ದವು. ನಾ ಅಂತರೂ ಮೊದಲ ವೀಡಿಯೋ ಮಾಡ್ಕೊಂಡು ಎಷ್ಟು ಭಕ್ತಾದಿಗಳಿಗಿದ್ರು, ಏನೇನು ಕೊಡಾಕತ್ತಿದ್ರು, ಯಾವ ಥರ ಸಿಸ್ಟಮೆಟಿಕ್ ಇತ್ತು ಅಂತೇಳಿ ವೀಡಿಯೋ ಮಾಡ್ಕೋಬೇಕಂತೇಳಿ ವೀಡಿಯೋ ಸ್ಟಾರ್ಟ್ ಮಾಡಿ ವೀಡಿಯೋ ಮಾಡ್ಕೊಂಡು ಮೊದಲ ಈ ಥರ ವ್ಯವಸ್ಥಿತವಾಗಿ ಎಲ್ಲ ರೀತಿ ಭಕ್ತಾದಿಗಳಿಗೆ ಏನೇನು ಬೇಕಲ್ಲ ಮಾಡಿದರು. ಅನ್ನಂ ಸಾರಂ ಮತ್ತು ಮಜ್ಜಿಗೆ ಇತ್ತು. ನಾ ಸಾರಿಗೆ ತಿಂದಿಲ್ಲ. ನಾ ಅಂತರೂ ನಂದು ಪ್ಲ್ಯಾನ್ ಹೊಟ್ಟೆ ತಂಪಾಗಬೇಕಾಗಿತ್ತು. ಅದಕ್ಕೆ ನಾ ಏನು ಮಾಡಿ ಮಜ್ಜಿಗೆ ತಿನ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಅನ್ನ ಮಜ್ಜಿಗೆ ಹಾಕೊಂಡು ತಿಂದ್ಕೊಂಡು ಹೊಟ್ಟೆ ತುಂಬಿತು. ಕೈ ತೊಳ್ಕೊಂಡು ನೀರು ಕುಡ್ಕೊಂಡು ಮುಂದೆ ಹೋಗ್ಬೇಕೇನ. ಇಲ್ಲಿ ನೋಡ್ರಿ ಸಾಕ್ಷಿ ಗಣಪತಿಗೆ ಕೈ ಮುಗಿದ ಕಿಸಿಂದ ಮುಂದೆ ಹೋಗ್ಬೇಕೇನ. ಒಳಗೆ ಕ್ಯಾಮ್ರಾ ಅಲಾವ್ ಇರಲಿಲ್ಲ, ಅದಕ್ಕೆ ಹೊರಗಿನ ಸ್ವಲ್ಪ ವೀಡಿಯೋ ಮಾಡಿದ್ನಿ. ಇಲ್ಲಿ ಶ್ರೀಶೈಲಕ್ಕೆ ಬಂದ್ವಿ. ಅಂತೂ ಇಂತೂ ನಾವು ದರ್ಶನ ಪಡ್ಕೊಂಡ್ವಿ, ಮುಟ್ಟ ದರ್ಶನ ಮಾಡ್ಕೊಂಡು ಹೊರಗೆ ಬನ್ನಿ ಅಂತ. ಒಳಗೆ ಕ್ಯಾಮ್ರಾ ಅಲಾವ್ ಇರಲಿಲ್ಲ, ಅದಕ್ಕೋಸ್ಕರ ನಾ ಏನು ಮಾಡಿದ್ನಿ ಹೊರಗೆ ಬಂದು ನಿಂತ ಸುತ್ತಲೆಲ್ಲ ಹೆಂಗೆ ಕಾಣ್ತದಂತೇಳಿ ಶ್ರೀಶೈಲ ಗುಡಿದ ವಿಡಿಯೋ ಮಾಡಿದ್ನಿ. ಈಗ ಎಲ್ಲ ನಂತರ ಮರುದಿನ ನಾವೇನು ಮಾಡಿದ್ವಿ, ಪ್ರತಿದಿನವೂ ಅನ್ನಪ್ರಸಾದ ಮಾಡಿದ್ವಿ 2 ಅಥವಾ 3 ಹೊತ್ತು ಎಲ್ಲ ಜನಗಳಿಗೆ. ಅಂತ ಅನ್ನಪ್ರಸಾದ ಮಾಡೋದ್ರಿಂದ ನಮ್ಗೊಂಥರ ಏನೋ ಖುಷಿ ಇತ್ತು. ಎಲ್ಲ ಜನರುಗಳ್ನ ಕೂಕ್ಕೊಂತ ಬರ್ರಿ ಪ್ರಸಾದ ತೊಗೋರಿ ಅಂತೇಳಿ ಎಲ್ಲರಿಗೆ ಪ್ರಸಾದಗಳ್ನ ಕೊಡ್ತಿದ್ವಿ. ಯಾಕಂದ್ರೆ ನಮಗೆ ಹೆಂಗೆ ತ್ರಾಸಾಗೈತೆ, ನಮ್ಗೆ ಹೆಂಗೆ ಅನ್ನಪ್ರಸಾದ ಇನ್ನೊಬ್ರು ಕೊಡ್ತಿದ್ರಲ್ಲ, ಹಂಗೆ ನಾವು ಇನ್ನೊಬ್ರಿಗೆ ಕೊಡೋಂಟ್ಲೆ ನಮ್ಗೆ ಒಂಥರ ಭಾವನೆನೇ ಬೇರೆ ಆಗಿತ್ತು. ನೋಡಿರಿ ಶ್ರೀಶೈಲ ಒಳಗೆ ಎಷ್ಟು ಖರ್ಚು ಅದ ಅಂತೇಳಿ. ಭಾಳ ಜನ ಬರಾಕತ್ತಿದ್ರು, ಭಾಳ ಜನನೂ ಬಂದಿದ್ರು. ಒಂಥರ ಬೇರೆ ಫೀಲಿಂಗನ ಆಗೈತೆ ನನಗಿಲ್ಲಿ. ಈಗ ನೋಡಿರಿ ಮತ್ತು ಅನ್ನಪ್ರಸಾದ ಮಾಡಿದ್ದ ವಿಡಿಯೋ ಮಾಡಿ ಹಾಕಕತ್ತೀನಿ. ಇವತ್ತಂತರೂ ನಾವು ಫುಲ್
ಲೀಡ್ ಮಾಡಕತ್ತಿದ್ನಿ ಟೀಮ್ನ. ಓಕೆ ನೋಡಿರಿ, ಈ ಥರ ಸ್ಟಾರ್ಟ್ ಆಗಿದ್ವು ನಮ್ಮ ದಿನಗಳ. 4-5 ದಿನ ಇಲ್ಲೇ ಇರ್ತೀವಿ. ಮತ್ತೆ ಸಿಗ್ತೀನಿ. ಬಾಯ್.